ಅಂತ ನಾನು ಹೇಳ್ತಾ ಇದ್ದೆ. ಹಿಂದೆ ಯಾವ ತರದ ಕ್ರೇಜ್ ಇರ್ತಾ ಇತ್ತು ನೋಡಿ. ಕ್ರೇಜ್ ಅಂತೂ ಇದೆ, ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಪಹಲ್ಗಾಮ್ ದಾಳಿ ಆದ ನಂತರದಲ್ಲಿ ಇದು ಬೇಕಿತ್ತಾ, ಇದರ ಅವಶ್ಯಕತೆ ಇತ್ತಾ, ಬಾಯ್ಕಾಟ್ ಮಾಡಿ ನೋಡಬೇಡಿ, ಈ ತರದೆಲ್ಲ ಮನವಿಗಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಕ್ಯಾಂಪೇನ್ ಕೂಡ ಶುರುವಾಗಿದೆ. ನೀವು ಫೇಸ್ಬುಕ್ ಓಪನ್ ಮಾಡಿ, ಇನ್ಸ್ಟಾ ಓಪನ್ ಮಾಡಿ, ಟ್ವಿಟರ್ ಓಪನ್ ಮಾಡಿ, ಸೋಷಿಯಲ್ ಮೀಡಿಯಾ ಯಾವುದೇ ಪ್ಲಾಟ್ಫಾರ್ಮ್ ಓಪನ್ ಮಾಡಿ, ಎಲ್ಲದರಲ್ಲೂ ಕೂಡ ಇವತ್ತು ನಡೆಯುವಂತ ಮ್ಯಾಚ್ನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅಭಿಯಾನಗಳೇ ನಡೀತಾ ಇದೆ. ಅದರಲ್ಲಿ ಯಾಕೆ ಅಂತಂದ್ರೆ ಈಗ ಭಾರತ ಪಾಕಿಸ್ತಾನದ ವಿರುದ್ಧ ಹಾಕಿದಂತಹ ಒಂದಷ್ಟು ಷರತ್ತುಗಳು, ತೆಗೆದುಕೊಂಡಂತ ಒಂದಷ್ಟು ನಿರ್ಧಾರಗಳೇನಿದೆ ಅದೆಲ್ಲವೂ ಕೂಡ ಓಕೆ, ನಮ್ಗದು ಇಷ್ಟ ಆಗಿದೆ, ನಮ್ಗದು ಸ್ವಾಗತಾರ್ಹ. ಬಟ್ ಆದ್ರೆ ಇಂಥ ಸಂದರ್ಭದಲ್ಲಿ ಆ ತರದ ಒಂದು ಟೆರರ್ ಅಟ್ಯಾಕ್ ಆದ ಮೇಲೆ ಪಾಕಿಸ್ತಾನದ ವಿರುದ್ಧ ಮ್ಯಾಚ್ ಆಡೋದಕ್ಕೆ ಏನ್ ಅವಶ್ಯಕತೆ ಏನಿತ್ತು? ಸಿನಿಮಾಗಳನ್ನ ಬ್ಯಾನ್ ಮಾಡಿದ್ರಿ, ಪಾಕಿಸ್ತಾನದ ವಿಚಾರಕ್ಕೆ ಸಂಬಂಧಪಟ್ಟಂತ ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡಿದ್ರಿ, ಆಮೇಲೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕಟ್ಟುನಿಟ್ಟಿನ ನಿರ್ಧಾರ ತಗೊಂಡ್ರಿ. ಬಟ್ ಮ್ಯಾಚ್ ಯಾಕೆ, ಸರಿನಾ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಕೇಳಿ ಬರ್ತಾ ಇದೆ. ಆಮೇಲೆ ಹಿಂದೆ ನಾ ಹೇಳ್ತಾ ಇದ್ದೆ, ಪಾಕ್ಗೆ ಕಂಟಕವಾದವರು ಅಂತ ಅಂದ್ರೆ ಹಿಂದೆ 90ರ ದಶಕದಲ್ಲಿ ಪಾಕಿಸ್ತಾನ ಬೌಲರ್ಗಳನ್ನ ಕಾಡಿದ್ದಂತಹ ವ್ಯಕ್ತಿ ಯಾರು ಅಂತ ಅಂದ್ರೆ ಅದು ನಮ್ಮ ಸಚಿನ್ ತೆಂಡೂಲ್ಕರ್ ಅವರು. ಸಚಿನ್ ಕ್ರೀಸ್ ನಲ್ಲಿದ್ರೆ ಬೆಚ್ಚಿ ಬೀಳ್ತಾ ಇದ್ರು ಪಾಕಿಸ್ತಾನದ ಆಟಗಾರರು. ಅಬ್ದುಲ್ ಖಾದಿರ್ನಂತ ಬೌಲರ್ನ ಅಟ್ಟಾಡಿಸಿ ಹೊಡಿತಾ ಇದ್ರು ಸಚಿನ್ ತೆಂಡೂಲ್ಕರ್ ಅವರು. ವಾಸಿಂ ಅಕ್ರಮ್, ವಾಕರ್ ಯೂನಿಸ್, ಶೋಯಬ್ ಅಖ್ತರ್, ದೈತ್ಯ ಬೌಲರ್ಗಳಿಗೂ ಕೂಡ ದುಸ್ವಪ್ನವಾಗಿ ಕಾಡ್ತಾ ಇದ್ರು ಸಚಿನ್ ತೆಂಡೂಲ್ಕರ್. ಪ್ರಮುಖ ಪಂದ್ಯಗಳನ್ನ ಗೆಲ್ಲಿಸಿ ಕೊಟ್ಟಿದ್ದಂತಹ ಸಚಿನ್ ಅವರು 5 ವಿಶ್ವಕಪ್ನಲ್ಲಿ ಪಾಕ್ ವಿರುದ್ಧ 313 ರನ್ಗಳನ್ನ ಕಲೆ ಹಾಕಿದ್ರು. ಅಂದ್ರೆ ಒಟ್ಟು 18 ಟೆಸ್ಟ್ಗಳಲ್ಲಿ 1057 ರನ್ಗಳನ್ನ ಬಾರಿಸಿದ್ರು. 194 ಅತಿ ಹೆಚ್ಚು ರನ್ ಅವರು ಕಲೆ ಹಾಕಿರುವಂತದ್ದು. ಆಮೇಲೆ ಅದಾದ್ಮೇಲೆ 2003ರ ವಿಶ್ವಕಪ್ನಲ್ಲಿ ಸಚಿನ್ ಗೆಲುವಿನ ರೂವಾರಿ ಆಗಿದ್ರು. ಪಾಕ್ ವಿರುದ್ಧ ಒಟ್ಟು 17 ಶತಕವನ್ನ ಬಾರಿಸಿದ್ದಾರೆ ಸಚಿನ್ ತೆಂಡೂಲ್ಕರ್ ಅವರು. ಇನ್ನ ಎಲ್ಲಾ ಫಾರ್ಮ್ಯಾಟ್ಗಳಲ್ಲಿ ಒಟ್ಟು 17 ಶತಕಗಳನ್ನ ಅವರು ದಾಖಲು ಮಾಡಿದ್ದಾರೆ. ಸೊ ಇದು ಹಿಂದೆ ನಾವು ಪಾಕಿಸ್ತಾನ ಮತ್ತೆ ಭಾರತ ಎದುರಾದಂಥ ಸಂದರ್ಭದಲ್ಲಿ, ಆಗಿನ ಸಂದರ್ಭದಲ್ಲಿ ಇದ್ದಂಥ ನಮ್ಮ ಭಾರತದ ದಿಗ್ಗಜ ಆಟಗಾರರು ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಮುಟ್ನೋಡ್ಕೊಳ್ಳುವಂತಹ ಏಟನ್ನ ಕೊಡ್ತಾ ಇದ್ರು, ಹೇಗೆ ಬೌಲರ್ಗಳನ್ನ ಅಟ್ಟಾಡಿಸಿ ಹೊಡಿತಾ ಇದ್ರು ಅಂತೇಳಿ. ಯಾಕಂತಂದ್ರೆ ಪ್ರತಿ ಬಾರಿ ಒಂದು ವಿಚಾರ ನೀವಿಲ್ಲಿ ಗಮನಿಸಬೇಕು, ಯಾವಾಗೇ ಮ್ಯಾಚ್ ಬಂದಂತ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನ ಮುಖಾಮುಖಿ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಪಾಕಿಸ್ತಾನಿಗಳು ಕೊಚ್ಕೋತಾರೆ. ಅಂದ್ರೆ ಇನ್ನ ಮ್ಯಾಚ್ ಶುರುವಾಗೋದಕ್ಕಿಂತ ಮುಂಚಿತವಾಗೇನೆ ನಾವು ಪಾಕಿಸ್ತಾನದಲ್ಲಿರುವಂತಹ ಟೀಮ್ ಲೈನಪ್ ಏನಿದೆ ಅದನ್ನ ನಾವು ಚಿಂದಿ ಉಡಾಯಿಸ್ಬಿಡ್ತೀವಿ, ನಾವು ಅವ್ರನ್ನ ಸೋಲ್ಸುವಷ್ಟು ಬಲಿಷ್ಠವಾಗಿದ್ದೀವಿ, ಈ ತರ ಸುಮ್ಮನೆ ಬಡಾಯಿ ಕೊಚ್ಕೊಂಡು ಬರ್ತಾ ಇರ್ತಾರೆ. ಬಟ್ ಅಂತವರಿಗೆಲ್ಲ ಬ್ರೇಕ್ ಹಾಕ್ತಾ ಇದ್ದಿದ್ದು ಈ ದಿಗ್ಗಜ ಆಟಗಾರರು. ಆಮೇಲೆ ಇನ್ನೊಂದು ವಿಚಾರ, ಸೆಹ್ವಾಗ್ ಅವರು ಒಂದ್ ರೀತಿ ಮುಲ್ತಾನ್ ಕಿ ಸುಲ್ತಾನ್ ಅಂತ ಆಗಿದ್ರು. ಪಾಕ್ ಬೌಲರ್ಗಳನ್ನ ಪುಡಿಗಟ್ತಾ ಇದ್ರು ಸೆಹ್ವಾಗ್ ಅವರು. ಮುಲ್ತಾನ್ ನಲ್ಲಿ ನಡೆದಂತಹ ಟೆಸ್ಟ್ ನಲ್ಲಿ ಐತಿಹಾಸಿಕ ದಾಖಲೆಯನ್ನ ನಿರ್ಮಿಸಿದ್ದಾರೆ. 300 ರನ್ಗಳನ್ನ ಸಿಡಿಸಿ ಸಾರ್ವಕಾಲಿಕ ಇತಿಹಾಸವನ್ನ ರಚಿಸಿದ್ದಾರೆ ಸೆಹ್ವಾಗ್ ಅವರು. ಪಾಕ್ನ ಪ್ರಮುಖ ಬೌಲರ್ಗಳ ಬೆಂಡೆತ್ತುತ್ತಾ ಇದ್ರು ಇವರು. ಅಂದ್ರೆ ಟೆಸ್ಟ್ ನಲ್ಲಿ 91.4 ಸರಾಸರಿಯಲ್ಲಿ ಪಾಕ್ ವಿರುದ್ಧ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು. ಒಂದು ಬಾರಿ 309, 309, ಮತ್ತೊಮ್ಮೆ 254 ರನ್ ಅನ್ನ ಗಳಿಸಿದ್ರು ಸೆಹ್ವಾಗ್ ಅವರು. 2008ರ ವಿಚಾರಕ್ಕೆ ಬರೋದಾದ್ರೆ 2008ರಲ್ಲಿ 119 ರನ್ ಗಳಿಸಿ 300 ರನ್ ಅನ್ನ ಚೇಸ್ ಮಾಡಿದ್ರು ಸೆಹ್ವಾಗ್ ಅವರು. ಆಮೇಲೆ 2005ರಲ್ಲಿ ಕೇವಲ 40 ಬಾಲ್ಗೆ 75 ರನ್ ಕಲೆ ಹಾಕಿ ಪಾಕ್ ಬೌಲರ್ಗಳನ್ನ ಚಿಂದಿ ಉಡಾಯಿಸಿದ್ರು. ಇದು ಪಾಕ್ ಬೌಲರ್ಗಳನ್ನ ಪುಡಿಗಟ್ತಾ ಇದ್ದಂತಹ ಶೈಲಿ ಸೆಹ್ವಾಗ್ ಅವರು. ಒಂದ್ ಕಡೆ ಸಚಿನ್ ತೆಂಡೂಲ್ಕರ್ ಒಂದ್ ರೀತಿ ಸಿಡಿಲಂಬರಿ ತರ ಅಬ್ಬರಿಸ್ತಾ ಇದ್ರು. ಆಮೇಲೆ ಸಚಿನ್ ಅವ್ರು ಬಂದಂತ ಸಂದರ್ಭದಲ್ಲಿ, ಸೆಹ್ವಾಗ್ ಅವ್ರು ಬಂದಂತ ಸಂದರ್ಭದಲ್ಲಿ ಹಿಂದೆ ಎಲ್ಲ ಪಾಕಿಸ್ತಾನಿಗಳು ಹೇಗೆ ನಮ್ಮ ತಂಡದ ಆಟಗಾರರು ಬರ್ತಾ ಇದ್ದಂತ ಸಂದರ್ಭದಲ್ಲಿ ಅವ್ರನ್ನ ಒಂದ್ ರೀತಿ ಹೀಯಾಳಿಸೋದು, ಅವ್ರನ್ನ ಏನಾದ್ರು ಟೀಸ್ ಮಾಡಿದ್ರೆ ಅಂತೂ ಯಾವುದೇ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ. ಅದಕ್ಕೆ ಅಲ್ಲೇ ಪಾಠ ಕೊಡ್ತಾ ಇದ್ರು, ಅಲ್ಲೇ ಮುಟ್ನೋಡ್ಕೊಳ್ಳುವಂತ ರಿಯಾಕ್ಷನ್ಗಳು ಕೂಡ ಸಿಗ್ತಾ ಇತ್ತು. ಯಾಕಂತಂದ್ರೆ ಸ್ಟೇಡಿಯಂ ಅಲ್ಲೇನೆ ಅವ್ರು ಏನಾದ್ರು ಚೇಡ್ಸೋದು ಅಥವಾ, ಯಾಕಂತಂದ್ರೆ ಪ್ರತಿ ಬಾರಿಯೂ ಕೂಡ ಮ್ಯಾಚ್ ಶುರುವಾಗೋದಕ್ಕಿಂತ ಮುಂಚಿತವಾಗಿನೇ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಪಾಕಿಸ್ತಾನದ ಪ್ಲೇಯರ್ಗಳು ಬರ್ತಾ ಇದ್ರು. ನಾವು ಆರಾಮಾಗಿ ಗೆಲ್ತೀವಿ, ಆ ತರದ ಒಂದ್ ರೀತಿ ಬಡಾಯಿ ಕೊಚ್ಕೊಳ್ತಾ ಇದ್ರು. ಆ ತರದ ಬಡಾಯಿ ಕೊಚ್ಕೊಳ್ತಾ ಇದ್ದಂತಹ ಪಾಕಿಸ್ತಾನದ ಆಟಗಾರರಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಪೆಟ್ಟನ್ನ ಕೊಡ್ತಾ ಇದ್ದಿದ್ದು ನಮ್ಮ ಭಾರತದ ದಿಗ್ಗಜ ಆಟಗಾರರು. ಅದರಲ್ಲಿ ಸಚಿನ್ ತೆಂಡೂಲ್ಕರ್, ಅದಾದ್ಮೇಲೆ ಸೆಹ್ವಾಗ್ ಅವರು, ಈ ತರ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಬರುತ್ತೆ. ಸೊ ಎಷ್ಟು ಬಾರಿ ಮುಖಾಮುಖಿ ಆಗಿದ್ರು, ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಬೌಲರ್ಗಳಿಗೆ ಹೇಗೆ ಅಟ್ಟಾಡ್ಸ್ಕೊಂಡು ಹೊಡಿತಾ ಇದ್ರು ನಮ್ಮ ಪ್ಲೇಯರ್ಗಳು ಅನ್ನುವಂಥ ಡೀಟೇಲ್ಸ್ ಅನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಒಂದು ಸಚಿನ್ ತೆಂಡೂಲ್ಕರ್, ಅದಾದ್ಮೇಲೆ ಸೆಹ್ವಾಗ್ ಅವರು, ಆಮೇಲೆ ಸೆಹ್ವಾಗ್ ಅವರ ದಾಖಲೆಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಈಗ ನೆಕ್ಸ್ಟ್ ಮುಂದಿನ ವಿಚಾರಕ್ಕೆ ಬರೋದಾದ್ರೆ ಒಂದು ಬೇಜಾರು, ಈ ಬಾರಿ ವಿರಾಟ್ ಕೊಹ್ಲಿ ಅವರಿಲ್ಲ, ಅದರ ಜೊತೆಗೆ ರೋಹಿತ್ ಅವರಿಲ್ಲ ಅನ್ನುವಂಥದ್ದು
ಒಂದು ನೋವಂತೂ ಅಭಿಮಾನಿಗಳಲ್ಲಿದೆ. ಆಮೇಲೆ ಕಿಂಗ್ ರೋಹಿತ್ ಪಾಕ್ಗೆ ಒಂದು ರೀತಿ ಕಂಟಕ. ಪಾಕಿಸ್ತಾನದ ಪಾಲಿಗೆ ವಿಧ್ವಂಸಕ ವಿರಾಟ್ ಕೊಹ್ಲಿ ಫಾರ್ಮ್ ಅನ್ನ ಕಳೆದುಕೊಂಡಿದ್ರು ಕೂಡ ಪಾಕ್ ವಿರುದ್ಧ ಅವರು ಕಂಬ್ಯಾಕ್ ಮಾಡಿದ್ರು. 3 ಮಾದರಿಯಲ್ಲಿ ಪಾಕ್ಗೆ ಕೊಹ್ಲಿ ಕಾಟ ಕೊಟ್ಟಿದ್ರು. 2022ರ T20 ವಿಶ್ವಕಪ್ ನಲ್ಲಿ ಭರ್ಜರಿಯಾದಂತ ಬ್ಯಾಟಿಂಗ್ ಮಾಡಿದ್ರು. ಯಾಕಂತಂದ್ರೆ ವಿರಾಟ್ ಕೊಹ್ಲಿ ಅವರು ಫಾರ್ಮ್ ನಲ್ಲಿ ಇದ್ದಾರೆ ಅಂತ ಅಂದ್ರೆ ಎಲ್ರಿಗೂ ಕೂಡ ಒಂದು ರೀತಿಯಾದಂತ ಭಯ ಇರುತ್ತೆ. ಅದು ಕೇವಲ ಪಾಕಿಸ್ತಾನ ತಂಡ ಒಂದೇ ಅಂತ ಅಲ್ಲ, ಎಲ್ಲಾ ಆಟಗಾರರು ಕೂಡ ಒಂದು ರೀತಿ ಅವ್ರು ಸ್ಕ್ರೀಸ್ ಅಲ್ಲಿ ಇದ್ದಾರೆ ಅಂತ ಅಂದ್ರೆ ಒಂದ್ ಸ್ವಲ್ಪ ಹೆದರ್ಕತ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಹವಾ ಕ್ರಿಯೇಟ್ ಮಾಡಿದ್ದಾರೆ ಕಿಂಗ್ ಕೊಹ್ಲಿ ಅವರು. ಆಮೇಲೆ ಪಾಕ್ನ ಪ್ರಮುಖ ಬೌಲರ್ಗಳನ್ನ ಬೆಂಡೆತ್ತುತ್ತಾ ಇದ್ರು ಕಿಂಗ್ ಕೊಹ್ಲಿ ಅವರು. 82 ರನ್ ಅನ್ನ ಗಳಿಸಿ ಕೊನೆ ಗಳಿಗೆವರೆಗೂ ಕೂಡ ಕೊಹ್ಲಿ ಅವರು ಹೋರಾಡಿದ್ರು. ಪಾಕ್ನ ವಿರುದ್ಧ ಹಲವು ಗೆಲುವುಗಳನ್ನ ತಂದುಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಆಮೇಲೆ ಈ ಬಾರಿ ಅವ್ರಿಲ್ಲ ಅನ್ನುವಂಥದ್ದು. ಆಮೇಲೆ ಹೊಸ ತಂಡ, ಹೊಸ ಟೀಮು, ಆಮೇಲೆ ಈಗ ಪಹಲ್ಗಾಮ್ ದಾಳಿ ಆದ್ಮೇಲೆ ನಡೀತಾ ಇರುವಂತಹ ಮುಖಾಮುಖಿ ಆಗ್ತಾ ಇರುವಂತಹ ಮೊಟ್ಟ ಮೊದಲ ಮ್ಯಾಚ್ ಇದು ಪಾಕಿಸ್ತಾನ ಮತ್ತೆ ಭಾರತ. ಹೇಗಿರುತ್ತೆ, ಆಮೇಲೆ ಈ ಬಾರಿಯ ಪ್ಲೇಯಿಂಗ್ 11 ಹೇಗಿದೆ, ಎಲ್ಲ ಹೊಸ ಟೀಮ್ ಆಗಿರೋದ್ರಿಂದ ಒಂದಷ್ಟು ನಿರೀಕ್ಷೆಗಳು ಸಹಜವಾಗಿದೆ. ಬಟ್ ಓವರ್ ಆಲ್ ಆಗಿ ಏನೇ ಇದ್ರೂ ಕೂಡ ಎಲ್ಲರೂ ಭಾರತೀಯರು ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಪ್ರತಿ ಬಾರಿ ಪಾಕಿಸ್ತಾನದ ವಿರುದ್ಧ ಭಾರತ ಸೆಣಸಾಡದಂತ ಸಂದರ್ಭದಲ್ಲಿ ಭಾರತ ಗೆದ್ದೇ ಗೆಲ್ಲುತ್ತೆ. ಆ ತರದ ಒಂದು ನಂಬಿಕೆ, ಆ ತರದ ವಿಶ್ವಾಸ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗಳಲ್ಲಿದೆ. ಇನ್ನು ರೋಹಿತ್ ಶರ್ಮಾ ಅವರ ವಿಚಾರಕ್ಕೆ ಬರೋದಾದ್ರೆ ಅವರು ಕೂಡ ಅವರ ಒಂದಷ್ಟು ಡೀಟೇಲ್ಸ್ ಗಳನ್ನ ನೋಡೋಣ. ಪಾಕಿಸ್ತಾನದ ವಿರುದ್ಧ ಶರ್ಮಾ ಅದ್ಭುತವಾದಂತ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು. 2019ರಲ್ಲಿ ವಿಶ್ವಕಪ್ ನಲ್ಲಿ ಪಾಕ್ ವಿರುದ್ಧ 140 ರನ್ ಅನ್ನ ಕಲೆ ಹಾಕಿದ್ರು. ಗೆಲುವಿಗೆ ಶ್ರೀಕಾರವನ್ನ ಬರೆದಿದ್ರು ರೋಹಿತ್ ಸೆಂಚುರಿಯನ್ನ ಬಾರಿಸೋದ್ರ ಮೂಲಕ. ನೋಡಿ, ಪ್ರಮುಖ ಪಂದ್ಯಗಳಲ್ಲಿ ಅದ್ಭುತವಾದಂತ ಆಟವನ್ನ ಆಡಿದ್ರು ರೋಹಿತ್ ಅವರು. ಪಾಕಿಸ್ತಾನದ ವಿರುದ್ಧ ಬಹಳ ಅತ್ಯದ್ಭುತವಾದಂತ ಬ್ಯಾಟಿಂಗ್ ಮಾಡ್ತಾ ಇದ್ರು. ಆಮೇಲೆ ಅವರು ಸ್ಕ್ರೀಸ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದು ವಿರಾಟ್ ಕೊಹ್ಲಿ ಬಗ್ಗೆ ನೋಡ್ತಾ ಇದ್ವಿ. ಆಮೇಲೆ ರೋಹಿತ್ ಶರ್ಮಾ ಅವರು ಅಷ್ಟೇ 2019ರ ವಿಶ್ವಕಪ್ ನಲ್ಲಿ ಪಾಕ್ ವಿರುದ್ಧ 140 ರನ್ ಗಳನ್ನ ಕಲೆ ಹಾಕಿದ್ರು. ಒಂದು ರೀತಿ ಗೆಲುವಿಗೆ ಶ್ರೀಕಾರವನ್ನ ಬರೆದಿದ್ರು ರೋಹಿತ್ ಸೆಂಚುರಿಯ ಮೂಲಕ. ಇದು ರೋಹಿತ್ ಶರ್ಮಾ ಅವರ ಹಿನ್ನೆಲೆ ನಾವು ನೋಡ್ತಾರೆ ಅಂದ್ರೆ ಪಾಕಿಸ್ತಾನದ ವಿರುದ್ಧ ಆಡದಂತ ಮ್ಯಾಚ್ಗಳಲ್ಲಿ ಪ್ರಮುಖ ಪಂದ್ಯಗಳಲ್ಲಿ ಬಹಳ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ರು. ಆಮೇಲೆ ಈ ಬಾರಿ ಅವ್ರು ಇಲ್ಲ ಅನ್ನುವಂತ ಒಂದು ನೋವು ಅದರ ಜೊತೆಗೆ ಅಭಿಮಾನಿಗಳಲ್ಲಿ ಸದಾ ಕಾಡ್ತಾ ಇರುತ್ತೆ. ಯಾಕಂತಂದ್ರೆ ಹಿಂದೆ ಅವರೆಲ್ಲ 2019, 2022 ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ಮ್ಯಾಚ್ ಆಡದಂತ ಸಂದರ್ಭದಲ್ಲಿ ಹೇಗೆ ರನ್ಗಳನ್ನ ಕಲೆ ಹಾಕ್ತಾ ಇದ್ರು, ಹೇಗೆ ಸ್ಕ್ರೀಸ್ ನಲ್ಲಿ ಇದ್ದು ಅಪೋನೆಂಟ್ ಪ್ಲೇಯರ್ಸ್ ಗಳಿಗೆ ಹೆದರಿಸ್ತಾ ಇದ್ರು, ಇದೆಲ್ಲ ಕೂಡ ನೋಡ್ತಾ ಇದ್ವಿ. ಅದರ ಜೊತೆಗೆ ಈಗ ಇನ್ನೊಂದು ವಿಚಾರ ಬರೋದಾದ್ರೆ ನಾನು ಅದೇ ಹೇಳ್ತಾ ಇದ್ದೆ, ಕೊಹ್ಲಿ ಮತ್ತೆ ರೋಹಿತ್ ಅವರು ಈ ಬಾರಿ ಇಲ್ಲ. ಕೊಹ್ಲಿ ಮತ್ತೆ ರೋಹಿತ್ ಇಲ್ಲದ ಮೊದಲ ಪಂದ್ಯ ಇವತ್ತು ಅಭಿಮಾನಿಗಳು ಕಣ್ತುಂಬಿಕೊಳ್ತಾರೆ. ಇವತ್ತು ರಾತ್ರಿ ಶುರುವಾಗ್ತಾ ಇರುವಂತ ಈ ಮ್ಯಾಚ್ ಏನಿದೆ ಅದರಲ್ಲಿ ಕೊಹ್ಲಿ ಮತ್ತೆ ರೋಹಿತ್ ಅವರು ಇಲ್ಲ. ಆಮೇಲೆ ಹೇಳಿ ಕೇಳಿ ದಿಗ್ಗಜ ಆಟಗಾರರು ಇವರಿಬ್ರು ಕೂಡ. ಮೊದಲ ಪಂದ್ಯ ಇವತ್ತು ನಡೀತಾ ಇದೆ. ಇವರು ಇಲ್ದೇನೆ ಪಾಕಿಸ್ತಾನದ ವಿರುದ್ಧ ಪಂದ್ಯದ ಮೇಲೆ ಒಂದಷ್ಟು ನಿರೀಕ್ಷೆಗಳು ಸಹಜವಾಗಿ ದುಪ್ಪಟ್ಟಾಗಿದೆ, ಅತಿಯಾಗಿದೆ. ಯಾರೇ ಆಡದಿದ್ರು ಕೂಡ ಕೊಹ್ಲಿ ಆಡ್ತಾರೆ ಅನ್ನುವಂತ ನಂಬಿಕೆ ಕ್ರಿಕೆಟ್ ಅಭಿಮಾನಿಗಳಲ್ಲಿತ್ತು. ಆದ್ರೆ ರೋಹಿತ್ ಶರ್ಮಾ ಮೇಲೂ ಕೂಡ ಭಾರತೀಯರಿಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಗಳಿತ್ತು, ನಿರೀಕ್ಷೆ ಇತ್ತು. ಬಟ್ ಈ ಬಾರಿ ರೋಹಿತ್ ಕೋ ಸ್ಥಾನವನ್ನ ತುಂಬುವಂತಹ ಆಟಗಾರರು ಯಾರು ಅಂತ ಆ ಪ್ರಶ್ನೆ ಕೂಡ ಇದೆ. ಭಾರತದ ಟೀಮ್ನಲ್ಲಿದ್ದಾರೆ ಘಟಾನುಘಟಿ ಬ್ಯಾಟರ್ಸ್ಗಳು. ಅಂದ್ರೆ ಈ ಬಾರಿ ಆಡ್ತಾ ಇರುವಂತ ಮ್ಯಾಚ್ ನಲ್ಲಿ ಯಾರ್ಯಾರು ಇದ್ದಾರೆ ಅಂತ ಈಗ ಆಲ್ರೆಡಿ ರಿವೀಲ್ ಆಗಿದೆ. ಅದರಲ್ಲಿ ಕ್ಯಾಪ್ಟನ್ ಯಾರು, ಆಮೇಲೆ ಪ್ಲೇಯರ್ಸ್ಗಳು ಯಾರ್ಯಾರು ಇದ್ದಾರೆ, ಅದರಲ್ಲಿ ಮೊದಲು ಬ್ಯಾಟಿಂಗ್ ಮಾಡುವಂಥದ್ದು ಯಾರು, ಓಪನರ್ ಯಾರು, ಪ್ರತಿಯೊಂದು ವಿಚಾರ ಕೂಡ ಆಮೇಲೆ ನಾವು ಹೋಗ್ತಾ ನಿಮ್ಗೆ ಹೇಳ್ತೀನಿ. ಸೂರ್ಯಕುಮಾರ್ ಇದ್ದಾರೆ, ಆಮೇಲೆ ಗಿಲ್ ಇದ್ದಾರೆ, ತಿಲಕ್ ವರ್ಮಾ, ಇವರೆಲ್ಲರೂ ಮೇಲೂ ಕೂಡ ಒಂದಷ್ಟು ನಿರೀಕ್ಷೆಗಳು ಜಾಸ್ತಿ ಆಗಿದೆ. ಯಾಕಂತಂದ್ರೆ ಕಾರಣ ಈಗ ನಾ ಹೇಳ್ತಾ ಇದ್ನಲ್ಲ, ಈಗ ರೋಹಿತ್ ಮತ್ತೆ ಶರ್ಮಾ ಅವರು ಇಲ್ಲದೆ ಇರುವಂತ ಕಾರಣಕ್ಕಾಗಿ, ರೋಹಿತ್ ಶರ್ಮಾ ಮತ್ತೆ ಕಿಂಗ್ ಕೊಹ್ಲಿ ಇಲ್ಲದೆ ಇರುವಂತ ಕಾರಣಕ್ಕಾಗಿ ಈಗಿರುವಂತ ಪ್ಲೇಯರ್ಸ್ಗಳ ಮೇಲೆ ಒಂದಷ್ಟು ನಿರೀಕ್ಷೆ ಜಾಸ್ತಿ ಆಗಿದೆ ಸಹಜವಾಗಿ. ಯಾಕಂತಂದ್ರೆ ಕ್ರಿಕೆಟ್ನ ನಾ ಹೇಳ್ತಾ ಇದ್ದಲ್ಲ, ಕ್ರಿಕೆಟ್ನ ನೋಡುವಂತ ಪಾಯಿಂಟ್ ಆಫ್ ವ್ಯೂ ಬೇರೆ. ಬೇರೆ ಕ್ರೀಡೆಗಳನ್ನ ಹೇಗೆ ನೋಡ್ತಾರೆ, ಓಕೆ ಎಂಜಾಯ್ ಮಾಡ್ತಾರೆ ಅಷ್ಟೇ. ಬಟ್ ಆದರೆ ಕ್ರಿಕೆಟ್ ಆ ಥರದಲ್ಲ, ಅದು ಒಂದು ರೀತಿಯಾದಂಥ ಒಂದು ಬಾಂಡಿಂಗ್ ಇದೆ, ಎಮೋಷ್ನಲ್ ಬಾಂಡಿಂಗ್ ಇದೆ. ಕ್ರಿಕೆಟ್ ಗೆದ್ದಂಥ ಸಂದರ್ಭದಲ್ಲಿ, ಆಮೇಲೆ ಹಿಂದೆ ಎಲ್ಲ ಮ್ಯಾಚ್ಗಳಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ, ಒಂದು ರೀತಿ ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡುವಂಥ ಯಾವುದಾದ್ರೂ ಕ್ರೀಡೆ ಅಂತ ಇದ್ರೆ ಅದು ಕ್ರಿಕೆಟ್ ಮಾತ್ರ. ಅಷ್ಟರ ಮಟ್ಟಿಗೆ ಕ್ರಿಕೆಟ್ನ ಆರಾಧಿಸ್ತಾರೆ, ಪ್ರೀತಿಸ್ತಾರೆ, ಪೂಜಿಸ್ತಾರೆ, ಎಲ್ಲವೂ ಕೂಡ ಮಾಡ್ತಾರೆ ಕ್ರಿಕೆಟ್ ಅಭಿಮಾನಿಗಳು. ಆಮೇಲೆ ಈ ಬಾರಿ ಒಂದಷ್ಟು ನಿರೀಕ್ಷೆಗಳಿದೆ ಎಲ್ಲರ ಮೇಲೂ ಸಹಜವಾಗಿ. ಪಾಂಡ್ಯ, ಸೂರ್ಯ ಅಬ್ಬರಿಸಿದ್ರೆ ಗೆಲ್ಲೋದು ಗ್ಯಾರಂಟಿ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಆಕ್ರಮಣಕಾರಿ ಆಟಕ್ಕೆ ಇಬ್ಬರು ಆಟಗಾರರು ದಿ ಬೆಸ್ಟ್ ಅನ್ಸ್ಕೊಂಡಿದ್ದಾರೆ. ಆದ್ರೆ ಕೊಹ್ಲಿ ರೀತಿ ಕಲಾತ್ಮಕ ಮತ್ತು ಸಮಯಕ್ಕೆ ತಕ್ಕಂತ ಆಟ ಆಡುವಂತ ಪ್ಲೇಯರ್ಸ್ಗಳು ಬೇಕು. ಶುಭ್ಮನ್ ಗಿಲ್ಲು, ರಿಂಕು ಸಿಂಗ್ ಮೇಲೆಯೂ ಕೂಡ ಒಂದಷ್ಟು ನಿರೀಕ್ಷೆಗಳಿದೆ. ಸೊ ಈ ಎಲ್ಲ ನಿರೀಕ್ಷೆಗಳು ಇವತ್ತು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ,
ಈ ಒಂದು ಅಭಿಮಾನಿಗಳು ಕ್ರಿಕೆಟ್ ಅಭಿಮಾನಿಗಳು ಇಟ್ಟಿರುವಂತ ಈ ಎಕ್ಸ್ಪೆಕ್ಟೇಷನ್ಗಳನ್ನ ಪ್ಲೇಯರ್ಸ್ಗಳು ರೀಚ್ ಆಗ್ತಾರಾ ಇಲ್ವಾ, ಈ ಥರದ್ದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತಂದ್ರೆ ಇವತ್ತಿನ ಮ್ಯಾಚ್ನಲ್ಲಿ ಏನಾಗುತ್ತೆ ಅಂತ